ಕಣ್ಣೆತ್ತು ನೋಡಲ್ಲ ನಾವು. ಡೇ ಕಣ್ಣೆತ್ ನೋಡಿ ಎಲ್ಲಿ ನೋಡಿದೀನಿ? ಬರೀ ಸೀರೆ ಎತ್ ನೋಡಿದ್ಯಾ ಬರೀ ಜಾಸ್ತಿ. ಹಾಳ್ ಮಾಡ್ದೆ, ನೆಟ್ಕೊಂಡ್ರೆ ಲಕ್ಷ್ಮಮ್ಮನ ಹಾಳ್ ಮಾಡ್ದೆ. ಲಕ್ಷ್ಮಮ್ಮನ ಹಾಳ್ ಮಾಡ್ದೆ. ಬೆಲೆ ಕೊಟ್ರೆ ಸರಿ, ಬೆಲೆ ಕೊಟ್ಟು ಬೆಲೆ ತಗ. ನೀನು ಇವೆಲ್ಲ ಇವೆಲ್ಲ ಆಡ್ತಾರೆ ಅಂತ ನೀವು ಆಡ್ಬೇಡಿ. ವ್ಯಾಪ್ತಿ ಪ್ರದೇಶ ದೂರ ಇದ್ದೀವಿ. ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ, ಮನೆ ತಗೋದಿನಿ ಸಮ್. ಯಾಕೆ? ಮನೆ ತಗ ಬಂದು ತುಮಕೂರ್ಗೆ ಹೋಯ್ತಾನ ಬಂದು ಮನೆ ಕಂಡಿದ್ದೀನಿ. ಇದು ಊಟ ಮಾಡಿ ನಿನ್ ಬಾಯಿಗೆ ಹೋಗೋದಾರೆ ಸಾಯ. ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ ಯಾವ್ದಾದ್ ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬಾಗೆಲ್ಲ. ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದು? ಜೂಮ್ ಅಂದಾಗ ಎಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆ ಏನ್ ಹಾಕೋದ್ ಬಿಟ್ರೆ ಎಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲಿ ನಾನು ಪೌಡ್ರ್ ಎಲ್ಲ ಅಪ್ರೂಪ್ ಒಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗೆಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತಿರೋಳು ಯಾರೋ. ಓಯ್ ನಾನು ಯಾರನ್ನ ಅವರು ನಮಗ್ ತಂಗಿದಿರು, ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳ ಆಗ್ಬೇಕು. ಇನ್ನೊಂದ್ ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ, ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ ಮಕ್ಕಳು. ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೆ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ಹಲೋ, ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರಲ್ಲ ಅವಳು ಯಾವಳ? ಅವಳು ಲೈ ಯಾರವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ. ಫೋಟೋ ಹೊಡ್ಸಕ್ಕೆ ಇಲ್ಲ ನಾವು. ಊರಾಗೆಲ್ಲ ಅವಳು ತಕ ಹೋಗಿ ತಿರ್ಕೊಂಡು ಇದ್ಬಿಡು. ಅವಳು ತಕ ಹೋಗಿ ಅಂತ ನಿಮ್ ಮನೇಲಿ ಬಿಟ್ಟಾರ ನಿಮ್ ಹೆಂಗಸ್ರು. ಕೊಡ ಫೋನು. ನಾವು ಪುಣ್ಯ ಸ್ಥಳಕ್ಕೆ ಹೋಗೋದು. ನಿಮ್ಮಂತರ ಕೆಲ್ಸ, ನಿಮ್ಮಂತರಿಗೆ ಅವೆಲ್ಲ ಕೆಲ್ಸಗಳು ಅಲ್ಲ. ಕಣ್ಣೆತ್ತು ನೋಡಲ್ಲ ನಾವು. ಡೇ ಕಣ್ಣೆತ್ ನೋಡಿ ಎಲ್ಲಿ ನೋಡಿದೀನಿ? ಬರೀ ಸೀರೆ ಎತ್ ನೋಡಿದ್ಯಾ ಬರೀ ಜಾಸ್ತಿ. ಹಲೋ, ಯಾರು? 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿ ನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು. ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು. ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡ್ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ, ಹಂಗೆ ಬರ್ತೈತಿ ಹಿಂಗ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂತದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವ್ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು. ನಿಮ್ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನ್ ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ?
ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ. ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ನಮಗೆ ಜನ ಇರುತ್ತೆ ಹೋಗ್ಬಾರ್ದು, ಜನ ಇರೋದು ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿ ಬಂದು ನೋಡಿ ಸೇರ್ಬೇಕ ಬತ್ತ. ಹಾಂ ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂಜೆ ಬಂತು. ಏನು ರಾಗಿ ಕಾಳು ಅನ್ಕೊಂಡ್ಬಿಟ್ಟಿರ್ಬೇಕು ನಿಮ್ಮ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚೆಂದಿ ಬಂದು ನಾನೇನು ಮಾಡೋಣ, ಓಡಿಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎಳ್ ನೋಡಿ. ಇವರೇ ಇದು ಮಾತಾಡೋರೆ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು, ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಏನ್ ಹೇಳೋ ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 1 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸರು ಬಂದ್ರು. ಇದು ಮಗ ಇದು ಮಾಸ್ಕ್ ಹಾಕ. ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳ್ಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಹಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂತವ್ರೆಲ್ಲ ಬಂದು ಸಾಯ್ತವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ನೀವ್ ಇದ್ದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ,
ಅವರು ನಮ್ ಫ್ರೆಂಡ್ ಬಾಯ್ ಫ್ರೆಂಡ್ ನನಗೆ. ಮತ್ತೆ ಬಾಯ್ ಫ್ರೆಂಡ್ ತಲೆ ನನ್ ತಲೆ ಮಾತಾಡ್ದೆ. ನಾನ್ ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ ಹಿಂದೆ ನೀವು ಕಾಯಿನ ಹಾಕಿ ಅಮ್ಮ. ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿ ಹಾಕಿನಿ ಕಲೆ ಮುಂಡೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ಸತ್ತೋಗ್ಬಿಡ್ತೀಯ. ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಿದಂಗ ಆಗ್ಬಿಟ್ಟಿ ಆಮೇಲೆ ಹಿಂಗ ಆಂಬುಲೆನ್ಸ್ ತಗೊಂಡ್ ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು. ಕೊರೋನಾ ಬಂದು ನೀನು ಮೊದ್ಲು ಸತ್ತೋಗ್ಬೇಕು. ನಿಮ್ಮ ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವ್ ಚೆನ್ನಾಗಿರ್ ಹೋಗ್ರಿ. ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಗ ನನ್ನಿಂದ ಹಾಳಾಗಿ ಹೋಗ್ತೀರಿ ಅಂತ ಬುದ್ಧಿ ಹೇಳ್ ಕಳ್ಸಲ್ಲ. ಮನೆ ನೀನ್ ಮತ್ತೆ ಗೊದ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪೂರ್ ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮನ್ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಗಲ್ಲ ಬರ್ತಿದ್ದಲ್ಲ. ಹಂಗಾರೆ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯಿಲೆ ವಾಶ್ ಮಾಡ್ಕೊಳಕ್ ಲೇ ನಿನಗ್ ಬದತ್ ನೋಡ್ಲ ಇವತ್ತು ನಾಳೆ ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದತ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆಯದು ಕದ್ರಿ ನರಸಿಂಹ ಸ್ವಾಮಿ ಐತೆ. ಈಗ ಅದಕ್ಕೆ ನಮ್ಮ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ. ನಮ್ದೇ ಎಲ್ಲ ಖರ್ಚು ಕಣಪ್ಪ. ಅದೇ ಈಗ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ. ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲಾಗೆ ಇದು ಫೋಟೋನು ಆಮೇಲೆ ಮಾಸ್ಕ್ ಎಂತದು ಕಾರ್ಡು ಆಧಾರ್ ಕಾರ್ಡುನು ನಿನ್ ಫೋಟೋ ಬೇಕು. ಇದು ಮೊಬೈಲಾಗೆ ವಾಟ್ಸಪ್ ಮೊಬೈಲಾಗೆ ವಾಟ್ಸಪ್ ಮಾಡ್ತೀನಿ. ಫೋಟೋ ಹೆಂಗ್ ಬರುತ್ತೆ? ಫೋಟೋ ತಗ್ಸಿರವಲ್ಲ ತಗ್ಸಿರ ನಮ್ಗೆ ಇಲ್ಲಿ ಯಾರು ಕೊಡ್ತಾರ? ನೀವು ವಾಟ್ಸಪ್ ಕಳಿಸ್ಬಿಟ್ರೆ ಇಲ್ಲಿ ತಗೊಂಬ ಇಲ್ಲಿ ಆಧಾರ್ ಕಾರ್ಡ್ ಫೋಟೋ. ಇದು 1ನೇ ತಾರೀಕು ಬರ್ತೀನಲ್ಲ ತಾಂಬತ್ತೀನಿ ಬಿಡ್ರಿ. ಅರೇ ಸ್ವಾಮಿ ನರಸಿಂಹಣ್ಣವ್ರೆ, ಇವಾಗ ಕೊಟ್ರೆ 1 ತಿಂಗಳು ಬೇಕು ಕಣ್ರಿ ಅದ್ ಬರಕ್ಕೆ. ನಾವು ಆಯ್ತು ಪೂಜೆಗೆ ಹೋಗ್ಬಿಡೋಣ ಅಂತ. ಈಗ ಪ್ರಕಾಶ ಬಸ್ ಡ್ರೈವರ್ ಕೈಲಿ ಕಳ್ಸ್ತೀನಿ ಇತ್ಕೊಳ್ರಿ. ಕಳ್ಸ್ತೀಯಾ? ಪ್ರಕಾಶ ಬಸ್ ಡ್ರೈವರ್ ಬದರಲ್ಲ ಈಗ 12 ಗಂಟೆಗೆ ಕೊಟ್ಬಿಟ್ಟು ಡ್ರೈವರ್ ಹಿಂಗ್ ಹೇಳ್ತೀನಿ. ಅವ್ರಿಗೆ ಕೊಟ್ಟಾದ್ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ. ಪ್ರಕಾಶ ಬಸ್ ಇದು ಕಾಪೇಹಳ್ಳಿ ಗಾಡಿ. ಗೊತ್ತಾಯ್ತು ಹೇಳು. ಅದೇ ತುಮಕೂರಿಂದ ಬರುತ್ತಲ್ಲ ಇದ್ರ ಮೇಲೆಲ್ಲ ಬೆಳಗಾವಿ ಮೇಲೆಲ್ಲ. ಓ 4 ಟ್ರಿಪ್ ಓಡಾಡ್ತೈತಿ ನೋಡೋದು. ಗೊತ್ತಾಯ್ತು. ಅದು ಕಟ್ ಕಳಿಸ್ತೀನಿ ಸ್ವಾಮಿ. ಅದು ಕಟ್ ಕಳ್ಸು. ಆಧಾರ್ ಕಾರ್ಡ್ ಜೆರಾಕ್ಸ್, ನಿಂದ 2 ಫೋಟೋ ಕಟ್ ಕಳ್ಸು. ಅದು ವೀಸಾ ಪಾಸ್ಪೋರ್ಟ್ ಕಳಿಸ್ಬಿಟ್ಟಿ ಹೋಗೋಣ. ರವಿ ಅವ್ರನ್ನ ಕರ್ಕೊಂಡ್ ಹೋಗೋಣ. ರವಿ ಅವ್ರನ್ನ ಬಂದಿದ್ರೆ ಸರಿಗಿತ್ತು. ನೋಡಿ ಕೇಳಿ, ಅವ್ರು ಒಬ್ರೇ ಬರಲ್ಲ, ಅವ್ರು ಫ್ಯಾಮಿಲಿ ಬರ್ತಾರ. ಅವ್ರು ಯಾಕೆ ಅವ್ರು ಎಲ್ಲೂ ಒಬ್ರು ಬರಲ್ಲ. ಎಲ್ಲೂ ಒಬ್ರು ಬರಲ್ವಾ? ಇಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಆಗುತ್ತಾ ನರಸಿಂಹಣ್ಣ? ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ಸು. ಯಾಕೆ? ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ. ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಬಟ್ಟೆ ಬರೆ ಹಾಕ್ಯಂತಾರ ಅಲ್ಲಿ. ಹಾಕಂತಾರೆ. ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣರೇ. ಅಲ್ಲ ನೀವೇ ಹೇಳಿ. ಇಲ್ಲ ನಾವ್ ಹೇಳಿದ್ರೆ ಅಮ್ಮ ಅವ್ರು ಮನೆಗೆ ಅವ್ರಲ್ಲ ಡ್ಯಾನ್ಸ್ ಮಾಡಿಸ್ತಾರ ನನ್ನ ಇಲ್ಲಿ ಬಂದಾಗ, ನಾನು ಒಬ್ಬನೇ ಬಂದಾಗ. ಯಾಕೆ? ಎಲ್ಲಿ ಬಿಟ್ಟು ಬಂದ್ರಿ ಅಂತ ಅಂದ್ರೆ ಅವರು ಎಲ್ಲ ಕಂಡ್ರೆ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೀವೇನ್ ಅಂತಾರಲ್ವಾ? ಇಲ್ಲ ಸ್ವಾಮಿ, ನಾವೇನ್ ಅಂತಾರಲ್ಲ. ನರಸಿಂಹಣ್ಣ ಸುಮ್ಮಿರು. ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ರೆಕಾರ್ಡಿಂಗ್ ಬಂದಿಲ್ವಾ? ಸ್ವಾಮಿ ನಮ್ ಸಲ 12 ಗಂಟೆ ಬರ್ತೀನಿ. 12 ಗಂಟೆ ಕಳಿಸ್ತೀಯಾ? 12:30 ಬರ್ತೀನಿ. ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ? ಯಾವ್ದು ಹೇಳಿ? ಅದೇ ಹೆಣ್ಣು ಗಂಡು ನಿಂತ್ಕೊಂಡ್ರಿ ಬೆಂಗಳೂರ್ದು. ಬಲಾಂತರ ಏನು ನಾವು ಬಲಾಂತರ ಮಾಡಿದ್ರೆ ಅದು ಹುಳಿ ಆಗುತ್ತೆ. ಹಣ್ಣು ಮಾವಿನಹಣ್ಣು ಮಾವಿನಹಣ್ಣು ಬಣ್ಣಿಗೆ ಹಣ್ಣು ನಾವು ಕಾರ್ಬಿಟ್ರೆ ಮಾಡಕ್ ಹೋದ್ರೆ ಹುಳಿ ಆಗುತ್ತೆ. ಅವ್ರಿಗೆ ಇಷ್ಟ ಇರ್ಬೇಕದು. ಈಗ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ?
ಏನೋ ನಮ್ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು, ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ನೋಡು. ಏನ ನಾವು ಮಧ್ಯಸ್ಥಿಕೆ ವಹಿಸಿದೀವಲ್ಲ ಅಂತ ಕೇಳ್ದು ಅಷ್ಟೇ ನರಸಿಂಹಣ್ಣ. ಆಯ್ತು. ಮಳೆ ಪರವಾಗಿಲ್ಲ. ಅಲೋ ಹೇಳಿ. ಈಗ ರವಿ ಅವ್ರಿಗೆ ನೀವ್ ಕೇಳ್ತಿರಲ್ಲ, ನಾವ್ ಕೇಳೋಣ. ಕೇಳ್ರಿ, ನೀವೇ ಕೇಳ್ರಿ. ನಾನು ಕೇಳಿದೆ, ಆಮೇಲೆ ವಾಪಸ್ ಬರಲ್ಲ ಅವ್ರು. ಹಂಗೆ ರೈಟ್ ಇದು ಸಿಂಗಾಪುರ್ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಆ ಊರು? ಯಾವ್ದೋ ಗೊತ್ತಿಲ್ಲಣ್ಣ ನಮ್ಗೂನು. ಅವಾಗ ಹಂಗ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ, ಇನ್ನೇನಿಲ್ಲ. ಹೌದಾ? ಓ ಅಲ್ಲಿ ಇದು ಎಲ್ಲ ಇದು ಬಟ್ಟೆ ಎಲ್ಲ ಆಫ್ ಹಾಕೋಣದಲ್ವ್ರ ಅಲ್ಲಿ. ಓ ನಾವೇ ಇಲ್ಲಿ ಬೆಂಗಳೂರಿಗೆ ಬಂಬೇಕಂಡ್ರೆ ನೋಡ್ಕೊಂಡ್ ನಿಂತ್ಕೊಂತೀವಿ, ಹಂಗ್ ಹೊಟ್ಬಿಟ್ಟಾರು ಅಂತ ಅಡ್ರೆಸ್ ತಗೊಂಡು. ನಾವು ಅದೇ ತರ ಮಾಡ್ತೀವಪ್ಪ. ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯೋ. ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕ್ಕೇನೆ. ಆಯ್ತು. ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣರೇ. ಅಲ್ಲ ಆಯ್ತು ನರಸಿಂಹಣ್ಣ, ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು. ಎಂಜಾಯ್ ಮಾಡಕ್ಕೆ ಹೋದ್ರೆ ನಾವು ಅಲ್ಲೇನ ಪುಣ್ಯ ಸ್ಥಳ ಇದ್ರು, ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ರಿ ನೀವು, ನಾವ್ ಅಲ್ಲೇ ಇರ್ತೀವಿ. ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕ್ ಅಂತೀರಲ್ವಾ? ಯಾಕೆ ಬೈಕಣ ಸ್ವಾಮಿ, ನಾವೇನಕ್ ಬೈಕಣಕ್ ಹೋಗೋಣ? ಅಲ್ಲ ಹಿಂದೆನು ಬೈಕಡಲ್ಲ, ಮುಂದೆನು ಬೈಕಡಲ್ಲ. ನಿಮ್ ಇಷ್ಟ, ನಿಮ್ ಇದು. ನಾವೆಲ್ಲ ಅದನ್ನ ಹೇಳಕ್ಕಾಗುತ್ತ? ನೀವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಮತ್ತೆ ನಿಮ್ಮನ್ ಪಡಿಯಕ್ಕೆ ಆ ಅಕ್ಕ ಪುಣ್ಯ ಮಾಡಿರ್ಬೇಕು. ದೇವ್ರ ಕಡೆ ಮಾತು. ನಾವೇನ್ ಹೇಳೋಣ? ನಿಮ್ ಹೆಂಡತಿ ನಿಮ್ಮಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಾಣ? ಅಯ್ಯೋ, ಅದೆಲ್ಲ ಅವ್ರಿಗೆ ಬಿಟ್ಟಿತ್ತು. ನಾವು ಅದೇನು ಹೇಳಕ್ ಹೋದ್ರೆ ಅದೇನಿದು ಈಗ ಗಣಪತಿನ ಮಾಡ್ಕೊಂಡ್ರು ಸಾಕ, ಹಿಂಗಿತ್ತು ಹಿಂಗಿತ್ತು ಅಂತ ಅವ್ರವ್ರ ಮನ್ಸಿಗೆ ತಿಳ್ಕೊಬೇಕದು. ಅಲ್ಲ ಅದೇನ ಕರೆಕ್ಟು. ಅಲ್ಲ ಹೆಸರು ನಿಮ್ಮಂತ ಶ್ರೀರಾಮಚಂದ್ರನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಅಲ್ಲ ನಿಮ್ಮಂತವ್ರ ಗಂಡನ್ ಪಡಿಯಕ ಒಕ್ಕ ಶ್ರೀರಾಮಚಂದ್ರನ್ ಅಂತನ್ನ ಪುಣ್ಯ ಮಾಡಿರ್ಬೇಕು ಒಂದೇ. ಎಲ್ಲ ಅವ್ರವ್ರು ತಿಳ್ಕೊಂಡಂಗೆ ನಾವ್ ಹೇಳಕ್ ಆಗುತ್ತ ಅದನ್ನ? ಹಾಳ್ ಮಾಡ್ದೆ, ನೆಟ್ಕೊಂಡ್ರೆ ಲಕ್ಷ್ಮಮ್ಮನ್ ಹಾಳ್ ಮಾಡ್ದೆ. ಬೆಲೆ ಕೊಟ್ರೆ ಸರಿ, ಬೆಲೆ ಕೊಟ್ಟು ಬೆಲೆ ತಗ. ನೀನು ಇವೆಲ್ಲ ಆಡ್ತಾರೆ ಅಂತ ನೀವು ಆಡ್ಬೇಡಿ. ವ್ಯಾಪ್ತಿ ಪ್ರದೇಶ ದೂರ ಇದ್ದೀವಿ. ನಿನ್ನ ಮದ್ವೆ ಆಯ್ತಣ್ಣ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಬರ್ತೀವಿ 3 ಸಲ. ನನ್ನ ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲಣ್ಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ನಾಯ್ ಕಡ್ದ ನಂಗೆ ಆಡ್ತಿ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ಅಂತ ಸಾನ ಮನೆ ಕೇರ್ಬೇಕಿನ್ನ. ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ದಗದಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನ ಈ ನೆಕ್ಸ್ಟ್ ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ನಾವು ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದ್ ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಆಗ್ಲೇ ಹೇಳಿನಲ್ಲ, ಡುಮ್ ಡುಮ್ ಡಗಾ ಡಗಾದು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗಾ ಡಗಾ ಸಿಂಪಲ್ ರಾಗ, ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನನ್ನವಳು ಮುಟ್ಟಿದರೆ ನಲಿಯುವಳು, ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ದೈಟ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ.
ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಏ ಬಿಡಿ ಆ ರಾಗ ಏ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀನಿ ಸ್ವಾಮಿ. ಸರ್ ಹೇಳಿ ಹೌದಾ? ಹೇಳಿ. ರಾತ್ರಿ 8:15 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇರ್ಲಿಲ್ಲ ಎಲ್ಲ 8:15 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ಯಾಕೆ ನರಸಿಂಹರಾಜು ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನ್ ಹುಟ್ಟಿದ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:15 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ, ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:15ಗೆ ಹುಟ್ಟಿರೋದ್ ನಾನು. ಓ ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತಾ ಹುಟ್ಟಿ ಬಂದು ಒಂದು ಇದು ಸ್ವಾಮಿ. ರಾತ್ರಿ 8:15 ಹುಟ್ಟದ್ನಾ, 9:00 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:00 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ, B.Com ಕಂಪ್ಲೀಟ್ ಮಾಡದ್ನಾ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:15 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗೆ ಹೇಳೋಕಿನ್ನ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಪಲಿ ಹಾಕಲ್ಲ ನಾನು, ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಒದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಇದು ಮಾಡಿ ಎಲ್ಲ ಆಗಿ ಆಲೆ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು. ಇದು ಅದೇನು ಒಡ್ಸ್ಕೊಳಂಗಿರೋ ನಮ್ಮೂರಿಗೆ ಬರಪ್ಪ, ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರದ್ದು ನಮ್ ಮಂಜುನಾಥ್ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು. ನರಸಿಂಹರಾಜ್ ನೀನ್ ತಿರುಪತಿಗೆ ಅರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರನ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ. ನಾನು ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗೋಯ್ತಿ. ಅದೆಂತದು ಜೀವ ಸುಸ್ತಾಗೋಯ್ತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಾ ಅಣ್ಣ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಬರ್ತೀವಿ 3 ಸಲ. ನಾನು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲಣ್ಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗಿ ಕಡ್ದ ನಂಗೆ ಆಡ್ತಿ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದ್ದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣನೋ ಶಾಟಪೆರೆ ಕಲ್ಯಾಣನೋ ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪೇನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದ ತಪ್ಪೇನೈತೆ ಹೇಳು? ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಕೊಳಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತಿ ತಾನೇ? ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿಂಗೆ? ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಹಂಗಂದ್ರೆ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ ಈಗ ಗಂಡಸು ಅಂತ ಗೊತ್ತಾಗ ಮೀಸೆ ಇದೆ ತಾನೆ ನಿನ್ನ ಹತ್ರ? ಹೋಯ್ತೆ. ಮತ್ತೆ ಇನ್ನೊಂದು ಮದ್ವೆ ಆಗ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ್ರಿ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಡ್ರಾಯರ್ ಇಕ್ಕೊಂಡು
ಕತೆಗಳು ಹರಿಶ್ಚಂದ್ರ ಕತೆ ಆಗೋಯ್ತು ನಂದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ಹಾ ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ, ಹಾ ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಹಾ. ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ್ಕ, ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹ ಬಳ್ಳಾಪುರ ಕಣ. ನಮ್ಮ